ಅಮ್ಮ ಡಾಕ್ಟರ್ ಹೇಳಿದ್ದಾರೆ ನಿನಗೆ ನಾಳೆ ಡಿಸ್ಚಾರ್ಜ್ ಮಾಡ್ತಾರಂತೆ, ಏನು ತೊಂದರೆ ಇಲ್ವಂತೆ. ನರ್ಸ್ನ ಮನೆಗೆ ಕಳಿಸ್ತಾರಂತೆ. ನರ್ಸ್ ಬಂದ್ಬಿಟ್ಟು ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದ್ದರೆ ನೋಡ್ಕೊಂಡು ಹೋಗ್ತಿರ್ತಾರೆ. ನೀವೇನು ಟೆನ್ಷನ್ ತೊಗೋಬೇಡಿ, ಆರಾಮಾಗಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಡಾಕ್ಟ್ರು. ನೀನೇ ಹೇಳ್ತಿದ್ದಲ್ಲ ಹಾಸ್ಪಿಟಲಲ್ಲಿರೋಕ್ಕಾಗಲ್ಲ ಮಗನೇ, ಆಗಲ್ಲ ಮಗನೇ ಅಂತ. ಅದಕ್ಕೆ ನಾನೇ ಡಾಕ್ಟರ್ ಹತ್ರ ಹೋಗಿ ಮಾತಾಡಿದ್ದೀನಿ. ಏನೂ ತೊಂದರೆ ಇಲ್ಲ, ಎಲ್ಲ ಸರಿ ಹೋಗಿದೆ. ನನಗಂತೂ ಈಗ ಸ್ವಲ್ಪ ಸಮಾಧಾನ ಆಯಿತು ನೋಡು. ಡ್ಯಾಡ್ಗೇನು ಹೇಳಿಲ್ಲ ಫೋನ್ ಮಾಡಿ, ಪಾಪ ಅವ್ರು ನಿಧಾನಕ್ಕೆ ಬರಲಿ ಅಂತ ನಾನೇ ಸುಮ್ಮನೆ ಆದೆ. ರಚ್ಚು ನಾನು ಹೆಂಗಿದ್ದೀನಿ ಅಂತ ಕೇಳಿದ್ಲೋ ಇಲ್ವೋ? ಅಲ್ಲ, ಆಸ್ಪತ್ರೆ ಕಡೆನೂ ಬರಲೇ ಇಲ್ಲ. ಅಲ್ಲ, ನಾನು ಬತ್ತಾಳೆ ಅಂತ ಅನ್ಕೊಂತ ಇದ್ದೆ. ಆಸ್ಪತ್ರೆ ಹತ್ರನೂ ಬರಲಿಲ್ವಲ್ಲ. ಏನು ಮಾಡ್ತಾವಳೆ ಅವಳೊಬ್ಳೆ ಮನೆಗವಳ? ಅಲ್ಲ, ನೀನು ಜೊತೆಗೆ ಇರಬೇಕಿತ್ತು ಅಷ್ಟು ದಾರ ಮನೆಗೆ. ಒಬ್ಳೇನೇನೆ ಅವಳೆ. ಅಮ್ಮ ನೀನು ನಿನ್ನ ಬಗ್ಗೆ ಏನು ಯೋಚನೆ ಮಾಡಲ್ವಾ? ಬರೀ ಅವಳ ಬಗ್ಗೆ ಏನಕ್ಕೆ ಯೋಚನೆ ಮಾಡ್ತೀಯಾ? ಅಂಥ ಕಿತ್ತೋದಳನ್ನ ನಾನು ಎಲ್ಲೂ ನೋಡಿಲ್ಲ. ಅಲ್ಲ, ಆಸ್ಪತ್ರೆಯಲ್ಲಿ ಅಷ್ಟು ನೋವಿಂದ ಬಿದ್ದಿದ್ದೀರಾ, ಆದ್ರೂ ನಿಮ್ಮನ್ನ ಕ್ಯಾರೆ ಅಂತ ನೋಡೋಕ್ಕೂ ಬರಲಿಲ್ವಲ್ಲ? ಅಲ್ಲೆಲ್ಲಾದರೂ ಹಾಳಾಗೋಗ್ಲಿ, ಅಲ್ಲಿ ಸ್ಟೆಪ್ಸಿಂದ ಕೆಳಗಡೆ ಬಿದ್ರೂ ನಿಮ್ಮನ್ನ ನೋಡೋಕ್ಕೂ ಬಂದಿಲ್ಲ ಅಂತ ಹೇಳಿದ್ರೆ ಎಂತೊಳಮ್ಮ ಅವಳು? ಥೂ, ಅವಳ ಮೇಲೆ ಎಷ್ಟೋ ನನಗೆ ಅಭಿಮಾನ ಇತ್ತು. ಅಯ್ಯೋ ಬಿಡು, ಹಳ್ಳಿ ಹುಡುಗಿ ಏನೂ ಗೊತ್ತಾಗಲ್ಲ ಹಂಗೆ ಹಿಂಗೆ ಅಂತ. ಈಗ ಎಂಥ ಅಭಿಮಾನನೂ ಇಲ್ಲ, ಎಲ್ಲ ಹಾಳಾಗೋಯ್ತು. ಅಂಥವಳಿಂದನೇ ಎಷ್ಟು ಸಂಸಾರಗಳು ಹಾಳಾಗೋಗವೋ ಏನೋ. ನನಗಂತೂ ಅವಳು ಕಂಡ್ರೆ ಮೈಯೆಲ್ಲ ಉರಿತೈತೆ ನೋಡು. ನಾನೇ ಸರಿ ಇಲ್ವೇನೋ, ಅದಕ್ಕೆ ಅವಳು ಹಂಗಾಡ್ತಾಳೇನೋ ಅಂತ ನಾನು ಅನ್ಕೊಂತ ಇದ್ದೆ ಕಣೋ. ಆದರೆ ನನಗನ್ನಿಸ್ತೈತೆ ನಾನು ಸರಿ ಇದೀನೋ ಇಲ್ವೋ ಅದೆಲ್ಲ ಬೇಡ. ಆದರೆ ನಾನು ಸರಿ ಹೋಗಿ ನಾನು ಅವಳನ್ನ ಪ್ರೀತಿಯಿಂದ ನೋಡ್ಕೊಂಡ್ರು ಅದು ನನ್ನ ನಾಟಕ ಅದು ಇದು ಅಂತ ಅಂದ್ಕೊಂಡು ಇಷ್ಟೆಲ್ಲ ಮಾತಾಡ್ತಾವಳಲ್ಲ ಮಗ. ಏನೋ ಮನ್ಸಿಗೆ ಬೇಜಾರು ನನಗಂತೂ. ಬಿಟ್ಟಾಕು, ಏನಾಗುತ್ತೋ ಅದಾಗಲಿ. ನಿಮ್ಮ ಅಪ್ಪಂಗೂ ಒಂದಿನ ಎಲ್ಲರ ಬೆಲೆನೂ ಗೊತ್ತಾಗ್ತೈತೆ. ಮೊದಲೇನೆ ನನ್ನ ತಂಗಿ ಮಗಳು ಅಂತ ತಲೆ ಮೇಲೆ ಹೊತ್ಕೊಂಡವ್ರಲ್ಲ, ಅವ್ರಿಗೊಂದಿನ ಸರಿಯಾಗಿ ಪಾಠ ಆಗ್ತೈತೆ. ಬಿಡು ಅಷ್ಟೇ. ಅಷ್ಟೇ ಅಮ್ಮ, ಬಿಡು. ನಾನಿದ್ದೀನಲ್ಲ ನೀನು ನೋಡ್ಕೊಳ್ಳೋಕ್ಕೆ. ಯಾವಳು ಬಂದ್ರಿನ ಹಾಸ್ಪಿಟಲ್ಗೆ ಬರಲಿಲ್ಲ ಅಂತಂದ್ರೇನು ನೋ ಟೆನ್ಷನ್ ನನಗಂತೂ. ನಿನಗೆ ನಾನಿದ್ದೀನಿ. ಅತ್ತೆಗೂ ನಾನೇನು ಫೋನ್ ಮಾಡಿ ಹೇಳಕ್ಕೆ ಹೋಗಲಿಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು. ಏನು ಕಮ್ಮ ಹೇಳ್ಬೇಕು ಸುಮ್ಮನೆ ಅತ್ತೆಗೆ ಹೇಳಿದ್ರು ಏನು ಪ್ರಯೋಜನವೇ ಇಲ್ಲ. ಸುಮ್ಮನೆ ಮಗಳು ಪರನೇ ಮಾತಾಡೋದು ಜಾಸ್ತಿ. ಅದಕ್ಕೆ ನಾನು ಯಾವ ವಿಚಾರನೂ ಹೇಳಕ್ಕೆ ಹೋಗಲಿಲ್ಲ. ಸಿಲ್ಲಿ ವಿಚಾರಕ್ಕೆಲ್ಲ ಫೋನ್ ಮಾಡ್ತಾರೆ ಅಂತ ಅಂದ್ಕೊಂಡ್ಬಿಡ್ತಾರೆ ನೋಡು. ಬೇಡ ಮಗ್ನಿ, ಬೇಡ. ಯಾವ ವಿಚಾರನೂ ಹೇಳೋದು ಬೇಡ. ನಮ್ಮ ಹತ್ರನೇ ಇರಲಿ ಬಿಡು. ಮೇಲ್ಗಡೆ ದೇವರು ಅಂತ ಒಬ್ಬನವನಲ್ಲ, ಅವನೇ ನೋಡ್ಕೊಂತಾನೆ ಎಲ್ಲನೂ. ಅವ್ರವ್ರು ಮಾಡಿರೋ ಇದಕ್ಕೆ ಅವ್ರವ್ರಿಗೆ ಸರಿಯಾಗಿ ಆಗ್ತೈತೆ ಬಿಡು. ಓ ಆಂಟಿ, ಸಾರಿ, ನೀವು ಸ್ಟೆಪ್ಸಿಂದ ಬಿದ್ರಿ ಅಂತ ಗೊತ್ತಾಯಿತು. ಅದಕ್ಕೆ ನಾನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಮಗೆ ಡಿಸ್ಟರ್ಬ್ ಆಯಿತು ಅಂತ ಅನಿಸುತ್ತೆ ಆಂಟಿ. ಐ ಆಮ್ ರಿಯಲಿ ಸಾರಿ. ಅಯ್ಯೋ ಬಿಡಮ್ಮ, ಪರವಾಗಿಲ್ಲ. ಆ ಥರ ತೊಂದರೆ ಏನೂ ಇಲ್ಲ. ನೋಡೋಕ್ಕಂತ ಬಂದಲ್ವಾ, ಪರವಾಗಿಲ್ಲ, ನನಗೇನು ತೊಂದರೆ ಇಲ್ಲ ಬಿಡಮ್ಮ. ಆದರೂ ಆಂಟಿ, ನನಗೆ ಅವತ್ತು ನೆನ್ನೆನೇ ಫೋನ್ ಹಾಕ್ಬೇಕಿತ್ತು ತಾನೇ. ನಾನೇ ಬರ್ತಾ ಇದ್ದೆ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಇವತ್ತೇ ಗೊತ್ತಾಗಿದ್ದು. ಅದು ಇವ್ರ ಫ್ರೆಂಡಿಂದನೇ ನನಗೆ ಗೊತ್ತಾಗಿದ್ದು. ಐ ಆಮ್ ರಿಯಲಿ ಸಾರಿ. ಇಲ್ಲ, ನೆನ್ನೆನೇ ಬರ್ತಾ ಇದ್ದೆ ನಾನು. ಈಗ ಏನು ಹೇಳಿದ್ರು ಡಾಕ್ಟ್ರು? ಓಕೆನಾ? ಹಾಂ, ನಾಳೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ. ಈಗೇನು ತೊಂದರೆ ಇಲ್ಲ. ಅಲ್ಲಮ್ಮ, ನೀನು ಯಾಕೆ ಪಾಪ ಅಲ್ಲಿಂದ ನಾನು ಹುಡಿಕೊಂಡು ಇಲ್ಲಿ ತನಕ ಬಂದೆ? ಇನ್ನು ನಾನು ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡಿದ್ರು ನೀನು ಆಂಟಿ ಅಂತ ಪ್ರೀತಿ ತೋರಿಸ್ತಿಲ್ಲ. ಅದಕ್ಕೆ ಎಷ್ಟೋ ಮನ್ಸಿಗೆ ಸಮಾಧಾನ ಆಗ್ತೈತೆ ನನಗಂತೂ. ನನಗೇನು ಇಲ್ಲ ಕಣಮ್ಮ, ಹುಷಾರಾಗಿದ್ದೀನಿ ಬಿಡು. ನಿಮ್ಮ ಸೊಸೆನೂ ಇರ್ತಾರೆ. ನಾನು ನೋಡಿದ ತಕ್ಷಣ ಮತ್ತೆ ಹಾಸ್ಪಿಟಲಲ್ಲೂ ಜಗಳ ಮಾಡ್ತಾರೆ ಅಂತ ಅಂದ್ಕೊಂಡು ಬರೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಬಂದೆ. ಆದರೆ ಗೊತ್ತಾಯಿತು ನಿಮ್ಮ ಸೊಸೆ ಇಲ್ಲ ಅಂತ. ಅದಕ್ಕೇನೆ ಹಾಗೇನೆ ಬಂದುಬಿಟ್ಟೆ. ನಮ್ಮಮ್ಮ ಬಿದ್ದಾಗಿಂದ ಇಲ್ಲಿ ತನಕ ಅವಳು ಹಾಸ್ಪಿಟಲ್ಗೂ ಬಂದಿಲ್ಲ, ಏನೂ ಮಾಡಿಲ್ಲ. ಅದೇನು ಬುದ್ಧಿ ಅಂತ ಕಲ್ತೋಳು ಅವ್ರ ಮನೆಗೆ, ಅದೇ ಗೊತ್ತಿಲ್ಲ ನನಗೆ. ಇಲ್ಲಿ ತನಕ ಬಂದೇ ಇಲ್ವಾ ಆಂಟಿ? ಏನಂಟಿ ಇದು? ನನ್ನ ಸೊಸೆ ಹಂಗೆ, ನನ್ನ ಸೊಸೆ ಹಿಂಗೆ ಅಂತ ಹೇಳ್ತಾ ಇದ್ರಿ. ಹೀಗೆ ಗೊತ್ತಾಯ್ತಾ ನಿಮ್ಮ ಸೊಸೆ ಹೆಂಗೆ ಅಂತ? ಬಿಡು ಇವಾಗ ಎಲ್ಲ ಯಾಕೆ ಅಂತ ಅಲ್ಲ ಬೇಬಿ, ನಾನು ಹೇಳ್ತಿರೋದು ನಿಮ್ಮೆಲ್ರಿಗೂ ಸೇರ್ಕೊಂಡವಳು ಮೋಸ ಮಾಡ್ತಿದ್ದಾಳೆ. ಅದನ್ನೇ ಹೇಳ್ತಾ ಇರೋದು ಅಷ್ಟೇನೆ. ನಿನ್ನ ಫ್ರೆಂಡ್ ಇದಾನಲ್ಲ ರಾಹುಲ್ ಮಾಜಿ ಲವ್ವರ್, ಗೊತ್ತಾ ಅವಳು? ಏನು ಹೇಳ್ತಾ ಇದೀಯ ನೀನು? ಮಾಜಿ ಲವ್ವರು ಅಂತ ಹೇಳ್ತಾ ಇದೆಯಾ? ತಲೆಗೆ ಏನಾದ್ರು ಬುದ್ಧಿ ಇಟ್ಕೊಂಡು ಮಾತಾಡ್ತಾ ಇದೆಯಾ ತಾನೆ? ಅವನಲ್ಲಿ ಅವಳೇ ಅವನು ಲವ್ ಮಾಡ್ತಾಳೆ. ಅಯ್ಯೋ, ಹಿಂಗೆಲ್ಲ ಹೇಳಿದ್ರೆ ಸುಮ್ಮನೆ ಬೇಜಾರಾಗ್ತೈತೆ ಕಣಮ್ಮ. ಹಂಗೆಲ್ಲ ಹೇಳಕ್ಕೆ ಹೋಗ್ಬೇಡ. ನಿನಗಳ ಮೇಲೆ ಇಷ್ಟ ಇಲ್ಲ ಅಂತಂದರೆ ಪರವಾಗಿಲ್ಲ, ಅದು ಬಿಟ್ಟು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಿಜವಾಗೂ ಮನ್ಸಿಗೆ ಶಾನೆ ಬೇಜಾರಾಯ್ತದೆ ಕಣಮ್ಮ. ಹಲೋ ಆಂಟಿ, ನಾನೇ ಸುಳ್ಳು ಹೇಳ್ತಿಲ್ಲ, ನಾನು ನಿಜನೇ ಹೇಳ್ತಾ ಇದ್ದೀನಿ. ಅವಳು ರಾಹುಲ್ ಮಾಜಿ ಲವ್ವರು. ಅಷ್ಟೇ ಅಲ್ಲ, ಅವನು ಲವ್ ಮಾಡೋಕ್ಕಿಂತ ಮುಂಚೆನೇ ಇನ್ನೊಬ್ಬ ಯಾರೋ ಹಳ್ಳಿನಲ್ಲಿ ಅಚ್ಚು ಅಂತ ಹುಡುಗ ಇದ್ದ. ಅಚ್ಚು ಹುಡುಗನ ಲವ್ ಮಾಡಿ ಅವನ ಜೊತೆ ಮತ್ತೆ ಒಂದು 2 ಮಂತ್ಸೋ 1 ಮಂತೋ ಗೊತ್ತಿಲ್ಲ ಓಡೋಗಿ ವಾಪಸ್ ಬಂದು ಆಮೇಲೆ ಮತ್ತೆ ಅವನ ವಿಷಯನೇ ಕುಡಿದ್ಬಿಟ್ಟಿದ್ದಂತೆ. ಅವನಿಗೆಲ್ಲ ಮೋಸ ಮಾಡಿ ಆಮೇಲೆ ಬಂದು ರಾಹುಲ್ನ ಲವ್ ಮಾಡಿರೋದಂತೆ. ನೀವು ಅಂದ್ಕೊಂಡಿರೋ ಥರ ಅಂತ ಮುಗ್ದೆ ಏನಲ್ಲ ಅವಳು. ಎಲ್ಲ ನಿಮಗೆ ಮಕ್ಕಳು ಟೋಂಪಿ ಹಾಕಿ ಯಾಮರಿಸ್ತಾವಳು ಅಷ್ಟೇನೆ, ಗೊತ್ತಾಯ್ತಾ? ನಾನೇನಾದರೂ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ನೀನು ಫ್ರೆಂಡ್ನೇ ಕೇಳು. ಇಲ್ಲಾಂದರೆ ಹಳ್ಳಿಗೆ ಹೋಗ್ಬಿಟ್ಟು ಒಂದ್ಸಲ ವಿಚಾರಿಸು ನಿನ್ನ ಹೆಂಡತಿ ಬಗ್ಗೆ. ಆಗ ನಿನಗೆ ಅವಳು ಎಲ್ಲ ವಿಚಾರನೂ ಗೊತ್ತಾಗ್ತದೆ ನಿನಗೆ. ನಾನು ಯಾಕೆ ಸುಳ್ಳು ಹೇಳಿ? ನಾನಂತೂ ನೀವಿಬ್ಬರು ಸಂಸಾರ ಮುರಿಬೇಕು ಅಂತ ಏನು ಬಂದಿಲ್ಲ, ಆದರೆ ನಿಮಗೆಲ್ಲ ಮೋಸ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಬಂದಿದ್ದೀನಿ ಅಷ್ಟೇ. ಆಂಟಿ ನೋಡಿದ್ರಾ, ಈ ವಿಚಾರ ನಿಮಗೆ ಗೊತ್ತೇ ಇಲ್ಲ. ಅಯ್ಯೋ,
ಇದೇನು ನಡೀತಾ ಐತೆ ನಮ್ಮ ಸಂಸಾರದಾಗೆ ಮಗನೇ. ನಾನೇ ಕೈಯಾರೆ ನಿನ್ನ ಸಂಸಾರನ ಹಾಳು ಮಾಡ್ಬಿಟ್ನಾ ಅಂತ ಅನ್ನಿಸ್ತೈತೆ. ನಾನೇ ನೀನು ಅವಳನ್ನೇ ಮದುವೆ ಮಾಡ್ಕ ಅಂತ ಹೇಳ್ಬಿಟ್ಟು ಹಾಳು ಮಾಡ್ಬಿಟ್ನಾ. ಅಯ್ಯೋ ದೇವ್ರೆ, ಎಂಥ ಮಾನಿಗೆಟ್ಟೋಳು ನಮ್ಮ ಮನೆ ಸೊಸೆ ಆಗ್ಬಿಟ್ಟವಳಲ್ಲೋ. ಮಾನಿಗೆಟ್ಟೋಳೇನೇ ಅವಳಂತೂ. ಇಷ್ಟು ದಿನ ಏನೋ ಬಿಡು ಮುಗ್ದೆ ಹಳ್ಳಿ ಹುಡುಗಿ ಅಂತ ಅವಳೆಷ್ಟು ದುರಾಂಕಾರ ತೋರಿಸಿದ್ರು ಸುಮ್ಮನೆ ಇದ್ದೆ. ಈಗ ನೋಡಿದ್ರೆ ಯಾವನಿಂದೇನೋ ಓಡೋಗವಳ. ಛೇ, ಇಂಥವಳನ್ನ ಸೊಸೆ ಅಂತ ಒಪ್ಕೊಂಡಿದೀವ ನಾವು. ಅಯ್ಯೋ ಅಮ್ಮ, ಥೂ, ಏನಮ್ಮ ಇವಳು ಇಂಥ ಚೀಪಾ? ಅಲ್ಲ ರಾಹುಲ್ ನನ್ನ ಫ್ರೆಂಡ್ ಲವ್ವರು ಅಂದರೆ ಥೂ, ಅದು ಹೆಂಗಮ್ಮ, ನನಗೆ ಅಸಹ್ಯ ಆಗ್ತೈತೆ. ಅಲ್ಲ ಅವನಾದ್ರೂ ಒಂದು ಮಾತು ನನ್ನ ಹತ್ರ ಹೇಳ್ಬೋದಿತ್ತಲ್ವಾ? ಅವ್ನು ಹೇಳ್ಬೇಕು ಅಂತಾನೆ ಅನ್ಕೊಂಡಂತೆ, ಆದರೆ ಅವಳೇ ಎದುರಿಸಿದ್ಲಂತೆ. ಹೇಳ್ಬೇಡ ಹೇಳ್ಬೇಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವನು ಎದುರ್ಕೊಂಡು ಅದಕ್ಕೇನೆ ಸುಮ್ಮನೆ ಆಗ್ಬಿಟ್ಟವನೆ. ಅವಳು ಮೊದಲೇ ಗೊತ್ತಲ್ಲ ಕಂತ್ರಿ, ಸರಿಯಾಗಿ ಎದುರಿಸ್ತಾಳೆ. ಅದಕ್ಕೇನೆ ಅವನು ಎದ್ರುಕೊಂಡು ಸುಮ್ಮನೆ ಆಗವನೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಸುಮ್ಮನೆ ಅವ್ರ ಸಂಸಾರ ನಾನು ಯಾಕೆ ಹಾಳು ಮಾಡಬೇಕು, ಬಿಡೋ ಅವ್ರು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಅವನೇ ಸುಮ್ಮನೆ ಆದನಂತೆ. ಹೋ ಶಿಟ್, ಎಂಥ ಕೆಲಸ ಆಯಿತು. ನಾನು ಅವಳಿಗೋಸ್ಕರ ಎಷ್ಟೆಲ್ಲ ಚೇಂಜ್ ಮಾಡ್ಕೊಂಡು ಏನೆಲ್ಲ ಮಾಡ್ತಾಯಿದ್ದೀನಿ. ಅವಳಾದರೆ ಯಾವುದ್ರಾಗೂ ಒಂದ್ರಾಗೂ ಪರ್ಫೆಕ್ಟ್ ಆಗಿಲ್ವಲ್ಲ ಅವಳು, ಎಲ್ಲದ್ರಾಗೂ. ಛೇ, ನೀನು ಬೇಜಾರು ಮಾಡ್ಕೋಬೇಡ, ಸಮಾಧಾನ ಮಾಡ್ಕೊ. ಏನೂ ಮಾಡೋಕ್ಕಾಗಲ್ಲ, ಒಂದ್ಸಲ ಕಟ್ಕೊಂಡ್ಮೇಲೆ ಅನುಭವಿಸ್ಬೇಕಾಗ್ತೈತೆ. ಈಗೇನು ಮಾಡೋ ಪರಿಸ್ಥಿತಿನಾಗೂ ಇಲ್ಲ ಅಲ್ವಾ ನೀನು. ನಾನೇ ನಿನ್ನ ಸಂಸಾರಕ್ಕೆ ಉಳಿಯಬೇಕು ಅಂತ ಈ ಥರ ವಿಚಾರ ಹೇಳ್ತಾ ಇಲ್ಲ, ಆದರೆ ಅವಳ ಮೇಲೆ ಅನುಕಂಪ ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಎಷ್ಟು ಅಂತ ಅನುಕಂಪ ಇಟ್ಕೊತೀರಾ? ಯಾವನ ಜೊತೆನೇ ಓಡೋಗಿ 1 ತಿಂಗಳು 2 ತಿಂಗಳು ಇದ್ದು ಬಂದು ಅಷ್ಟು ಸಾಲದು ಅಂತ ಇನ್ನೊಬ್ಬನ ಜೊತೆ ನಿನ್ನ ಫ್ರೆಂಡ್ ಜೊತೆನೇ ಓಡೋಗಕ್ಕೆ ರೆಡಿಯಾಗಿ ಅವನು ಬೇಡ ಅಂತ ಹೇಳ್ಬಿಟ್ಟು ಅವ್ನಿಗೆ ಹಳೆ ವಿಚಾರ ಎಲ್ಲ ಗೊತ್ತಾಗಿ ಅವ್ನು ಬೇಡ ಅಂತ ಹೋಗುತ್ತು ಬಿಟ್ನಂತೆ, ಗೊತ್ತಾ? ಅಯ್ಯೋ 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 ಅಯ್ಯೋ, ಇರೋ ನಮ್ಮ ಮಗ, ಅವನ ಜೀವನ ಹೆಂಗೆಂಗೋ ಇರಬೇಕು ಅಂತ ಹೆಂಗೆಂಗೋ ಕನಸು ಕಟ್ಕೊಂಡಿದ್ದೆ ನಾನಂತೂ. ನನ್ನ ಮಗನ ಸಂಸಾರ ಹಂಗಿರಬೇಕು, ನನ್ನ ಮಗನ ಸಂಸಾರ ಹಿಂಗಿರಬೇಕು, ಹಂಗೆ ಹಿಂಗೆ ಅಂತ. ಕೊನೆಗೂ ನನ್ನ ಮಗನ ಸಂಸಾರನ ಹಳ್ಳಕ್ಕೆ ತಳ್ಳೇ ಬಿಟ್ಟ ನನ್ನ ಗಂಡ. ಬೇಡ ಬೇಡ ಅಂತ ನನ್ನ ಗಂಡಂಗೆ ಒತ್ತಿ ಒತ್ತಿ ಹೇಳ್ದೆ. ಇಲ್ಲ, ಅಮಾಯಿಕಳು ನನ್ನ ಸೊಸೆ, ಅಮಾಯಿಕಳು ಮುಗ್ದೆ ಅಂತ ಹೇಳ್ಬಿಟ್ಟು ನನ್ನ ಮಗನ ಗಂಟಾಕ್ಬಿಟ್ಟ ಎಲ್ಲನೂ. ಹೀಗೇನು ಮಾಡೋಣ ಅಂತ 3 ಬಿಟ್ಟೋಳನ್ನ ನಮ್ಮ ಮನೆ ಸೊಸೆ ಅಂತ ಒಪ್ಕೊಳಕ್ಕೆ ನನಗೇನೆ ಆಗ್ತಾ ಇಲ್ಲ. ಮಗನೇ, ನಿನ್ನ ಖುಷಿನ, ನಿನ್ನ ಜೀವನ ಹಾಳು ಮಾಡಿಬಿಟ್ಟ ಕಣೋ ನಿಮ್ಮಪ್ಪ. ಇಷ್ಟೊಂದು ಇಷ್ಟಪಟ್ಟಿರೋ ಹುಡುಗಿನ ನನಗೋಸ್ಕರ ಅಂತ ಬಿಟ್ಕೊಟ್ಟು ಏನೆಲ್ಲ ಮಾಡಿದೆ. ಆದರೆ ಅವಳು ಮಾಡ್ತಿರೋದು ನೋಡು, ಎಂಥ ಕೆಲಸ ಮಾಡ್ತಾವಳೆ ಅಂತ. ಥೂ, ಹೋಗ್ಲಿ ಬಿಡು, ಹಳೆದೆಲ್ಲ ಮರ್ತು ಬಿಡೋಣ. ತಗ್ಗಿ ಬಗ್ಗಿನಾದರೂ ನಡೀತಾವಳ? ಇಲ್ಲ, ತಗ್ಗಿ ಬಗ್ಗಿ ಸಮೇತ ನಡೀತಿಲ್ವಲ್ಲೋ ಅವಳು. ಆಯಿತು ಆಯಿತು, ತಲೆ ಕೆಡಿಸ್ಕೊಬೇಡಮ್ಮ. ಹಾಗಿದ್ದಾಯ್ತು, ನೋಡೋಣ ಏನು ಮಾಡೋಕ್ಕಾಗ್ತೈತೆ. ನಮ್ಮಂಥವ್ರಿಗೆ ದೇವರು ಪರೀಕ್ಷೆ ಮಾಡೋದು ಜಾಸ್ತಿ ಅಂತಲೇ ಅನ್ನಿಸ್ತೈತೆ. ನಾನು ಅದು ಯಾವ ಜನ್ಮದಾಗ ಏನು ಕರ್ಮ ಮಾಡಿದ್ನೋ, ಅದು ಯಾರಿಗೇನು ಮೋಸ ಮಾಡಿದ್ನೋ ನನಗಂತೂ ಗೊತ್ತಿಲ್ಲ. ಆದರೆ ಅನುಭವಿಸ್ತಾನೆ ಇದ್ದೀನಿ ನಾನಂತೂ. ಅವಳು ಈ ಥರ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆದರೆ ನೀನು ಹೇಳಿದ್ರು ಕೇಳಲ್ಲ. ಅವಳ ಜೊತೆ ಮಾತ್ರ ನಾನು ಸಂಸಾರ ಮಾಡೋಕ್ಕೆ ಮಾತ್ರ ನಾನು ತಯಾರಿಲ್ಲ. ಅವಳ ಜೊತೆ ನಾನಂತೂ ಒಂದು ದಿನನೂ ಸಂಸಾರ ಮಾಡಲ್ಲ ಬಿಡು. ನಿಮಗೋಸ್ಕರ ಅಂತ ಹೇಳ್ಬಿಟ್ಟು ಸುಮ್ಮನೆ ಅವಳ ಜೊತೆ ಇರ್ಬೋದಷ್ಟೇ, ಸಂಸಾರ ಮಾತ್ರ ಮಾಡಲ್ಲ. ಥೂ, ನನ್ನ ಫ್ರೆಂಡ್ ಜೊತೆನೇ ಇದ್ಲಂತಲ್ಲಮ್ಮ. ಎಂಥ ಯಾವ ಗಂಡಸ್ತಾನೆ ತಡ್ಕೊಂತಾನೆ ಹೇಳು ಇಂಥ ವಿಚಾರನ? ಬಿಡು ಮಗನೇ, ಬಿಡು. ನನಗೂ ಅನ್ನಿಸ್ತೈತೆ, ಇನ್ಮ್ಯಾಲೆ ನಿನ್ನ ವಿಚಾರಕ್ಕೆ ನಾನಂತೂ ಮಧ್ಯ ಬರಲ್ಲ. ನೀನು ಹೆಂಗೆ ಬೇಕೋ ಹಂಗೆ ಖುಷಿಯಾಗಿರು. ಅವಳು ಯೋಗ್ಯತೆ ಏನು ಅಂತ ಹತ್ರದಿಂದ ತುಂಬಾ ನೋಡ್ಬಿಟ್ಟಿದ್ದೀನಿ. ಬಿದ್ದು ಒದ್ದಾಡ್ತಾ ಇದ್ರು ಅತ್ತೆ ಅಂತ ಸಮೇತ ಓಡ್ ಬಂದು ಎತ್ತಲಿಲ್ಲ ನನ್ನ. ಅಂಥ ಮನೆಯಳಿ ಬಗ್ಗೆ ನಾವ್ಯಾಕೆ ಯೋಚನೆ ಮಾಡಬೇಕು? ನಾವು ತಗ್ಗವಷ್ಟು ತಗ್ಗಿದ್ದೀವಿ. ಅಯ್ಯೋ ಬಿಡು ಬಿಡು ಬಿಡು, ನಮ್ಮನೆ ಹೇಳಲ್ವಾ ಅಂತ ಹೇಳ್ಬಿಟ್ಟು. ಆದರೆ ನೀನು ತಗ್ಗ ಮಾತೇ ಇಲ್ಲ ಬಿಡು. ನೀನು ತಗ್ಗಿದ್ರು ನಾನಂತೂ ತಗ್ಗಲ್ಲ ಬಿಡಮ್ಮ. ಅಯ್ಯೋ ರಾಮ್, ನಾನು ಈ ಥರ ಹೇಳ್ದೆ ಅಂತ ನೀನು ಬೇಜಾರು ಮಾಡ್ಕೋಬೇಡ. ನೀನು ಸಂಸಾರ ಹಾಳಾಗೋಗ್ಲಿ ಅಂತ ನಾನಂತೂ ಏನೂ ಹೇಳಿಲ್ಲಪ್ಪ, ಸುಮ್ಮನೆ ಹೇಳ್ದೆ ಅಷ್ಟೇ. ಅಷ್ಟಕ್ಕೆಲ್ಲ ನೀನು ಬೇಜಾರು ಮಾಡಿಕೊಂಡು ಆಮೇಲೆ ಅವಳು ಬೇಡ ಅಂತ ಬಿಟ್ಬಿಡೋದು ಅದೆಲ್ಲ ಮಾಡಬೇಡ. ಆಮೇಲೆ ನನಗೆ ಕರ್ಮ ಸುತ್ತಕೊಳ್ಳುತ್ತೆ ಅಲ್ವಾ? ನಾನು ನಿನಗೆ ಮೋಸ ಮಾಡಿದ್ದಕ್ಕೆ ನನಗೂ ಸರಿಯಾಗಿ ಮೋಸ ಆಗೈತೆ ಬಿಡು. ನಾನು ನಿನಗೆ ಮೋಸ ಮಾಡಿದೆ, ಅವಳು ನನಗೆ ಮೋಸ ಮಾಡಿದ್ಲು. ಇದ್ರಾಗೇನು ವ್ಯತ್ಯಾಸ ಇಲ್ಲ ಅಂತ ಅನ್ನಿಸ್ತೈತೆ ಬಿಡು. ಥೂ, ಐ ಆಮ್ ರಿಯಲಿ ಸಾರಿ. ನಿನ್ನ ಮನಸ್ಸಿಗೆ ತುಂಬಾ ನೋಯಿಸ್ಬಿಟ್ಟೆ. ನೀನು ನನಗೋಸ್ಕರ ಏನೆಲ್ಲ ಮಾಡಿದೆ, ಆದರೆ ನಾನು ಅವಳಿಗೋಸ್ಕರ ಅಂತ ನೀನು ಬಿಡೋಕ್ಕೆ ರೆಡಿಯಾಗಿಬಿಟ್ಟಿದ್ದೆ. ಛೇ, ಏನು ಮಾಡಬೇಕು ಅಂತ ನಂಗೆ ದಿಕ್ಕೆ ತೋಚ್ತಾ ಇಲ್ಲ. ನನಗಂತೂ ಭೂಮಿನೇ ಕುಸ್ದಂಗೆ ಆಗ್ತೈತೆ. ಮಗ, ಈಗ ಸಮಾಧಾನ ಮಾಡ್ಕೈದು ಆಸ್ಪತ್ರೆ. ಈಗ ಸುಮ್ಮನೆ ಮನೆಗೆ ಹೋಗಿ ಕಿರ್ಚಾಡೋದು ಅದು ಇದು ಏನು ಮಾಡಬೇಡ. ಏನಾಗ್ತೈತೋ ಆಗಲಿ, ನಾವು ಅನುಭವಿಸ್ಕೊಂಡು ಹೋಗ್ತಾ ಇರೋಣ ಮುಂದೆ. ಇಲ್ಲಾಂದರೆ ನಮ್ಮ ವಂಶದ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಡ್ತೈತೆ ಅಷ್ಟೇನೆ. ಬಿಟ್ಬಿಡು. ಏನು ಬಿಟ್ಬಿಡ್ಲಿ ಅಂತ 420ನ? ಥೂ, ಅಪ್ಪಂಗಂತೂ ಬುದ್ಧಿ ಇಲ್ಲ. ಅಪ್ಪನ ಕಣ್ಗಂತೂ ಏನಾಗೈತೆ ಅಂತ ನನಗಂತೂ ಅರ್ಥನೇ ಆಗ್ತಿಲ್ಲ. ಅಯ್ಯೋ ಬಿಡು ರಾಮ್, ಡೋಂಟ್ ವರಿ. ನಿನಗೋಸ್ಕರ ನಾನು ಇದೀನಲ್ಲ, ನೀನು ಯೋಚನೆ ಮಾಡಬೇಡ. ನೀನು ಇದೆಯಾ ಅನ್ನೋದೇ ನನ್ನ ಮನಸ್ಸಿಗೆ ಎಲ್ಲೋ ಒಂದು ಸಮಾಧಾನ ಆಗ್ತಾಯಿದೆ.